25 ವರ್ಷ ಫಾಸ್ಟ್ ಹೋಗ್ಬಿಡುತ್ತೆ. ಬಟ್ ಇವತ್ತು ನಿಧಾನ 25 ವರ್ಷ ಇಷ್ಟು ಫಾಸ್ಟ್ ಆಗೋಯ್ತು. ಬಟ್ ವೆರಿ ಕುಶೇಂದ್ರ ನಿಮ್ಮ ಕಣ್ಣಲ್ಲಿ ಸರ್ ಒಂದು ಬೇರೆ ನಾನು ಫೀಲ್ ನೋಡಿದೆ ಸರ್. ಕಣ್ಣಲ್ಲಿ ಎಮೋಷನಲ್ ಆಗಿದ್ದೀರಿ. ಇದಕ್ಕೊಂದು ಬೇರೆ ಅರ್ಥ ಇದೆ ಐ ಥಿಂಕ್. ಈಗಲೂ ಈ ಪಿಕ್ಚರ್ ನೋಡ್ರೆ ಇನ್ನೊಂದು 20 ವರ್ಷ ಅಡ್ವಾನ್ಸ್ ಇದೆ ಅನಿಸುತ್ತೆ. ನೋಡಿ ಅದೆಲ್ಲ ಆ ಟೈಮು, ಆ ಗಳಿಗೆ ಏನೇಳಿ ಆ ಟೈಮಲ್ಲಿ ಇದ್ದಂತ ನನ್ನೊಳಗಿರೋ ಭಾವನೆಗಳು ಅದೆಲ್ಲ ಸೇರಿ ಆ ಥರ ಸಿನಿಮಾ ಮಾಡಿಸುತ್ತೆ. ನಾವು ಮಾಡಿದ್ವಿ ಅನ್ನೋ ತಪ್ಪಾಗತ್ತೆ. ಅದೇನೋ ಆ ಒಂದು ಟೈಮು ಆ ಭಗವಂತ ಮಾಡಿಸಿದಾನೆ ಈ ಪಿಕ್ಚರ್ನ ಅಷ್ಟೇ. ನನ್ನ ಪ್ರಕಾರ ಇನ್ನೊಂದು 20 ವರ್ಷ ನೆಕ್ಸ್ಟ್ ಜನರೇಷನ್ ಇದೇ ತರ ಎಂಜಾಯ್ ಮಾಡ್ತಾರೆ ಈ ಪಿಕ್ಚರ್ನ ಅನ್ಸುತ್ತೆ. ಆವಾಗಲೇ ಕ್ರೌಡ್ ಜಾಸ್ತಿ ಭಯ. ಬೆಳಗ್ಗೆ 5 ಗಂಟೆಗೆ ಅಲ್ಲ, ಅದೇ ಇವತ್ತೊಂಥರ ಈ ಪ್ರೀತಿಲಿ ನೋಡೋದಿದೆಯಲ್ಲ, ಅವತ್ತೊಂದು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಆಕ್ಚುಲಿ ಈ ತರ ಸಬ್ಜೆಕ್ಟ್ ಹೆಂಗ್ ತಗೊಂತಾರೋ ಅನ್ನೋ ಒಂದು ಭಯ ಇತ್ತು ಆಕ್ಚುಲಿ. ಆಮೇಲೆ ಸ್ವಲ್ಪ ಆ ಥರನೂ ಒಂದಷ್ಟು ಕಾಂಟ್ರವರ್ಸಿನೂ ಆಯ್ತು ಆಕ್ಚುಲಿ, ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ದರಿಂದ. ಬಟ್ ಈಗಲೂ ಹಂಗೆ ಅನ್ಸುತ್ತೆ ಇದು ಹೊಸದಾಗಿ ನೋಡಿದ್ರೆ. ಹೌದೌದು, ನೋಡಿ ಅದೇನೋ ನಾನೇನೋ ಥಿಂಕ್ ಮಾಡಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಅದೇನೋ ಫ್ಲೋ ಅಲ್ಲಿ ಮಾಡ್ಬಿಟ್ಟೆ, ನನಗೆ ಅದು ಗೊತ್ತಿಲ್ಲ ಇದು ಸೆನ್ಸಾರ್ ಪ್ರಾಬ್ಲಮ್ ಆಗತ್ತಾ, ಈ ಪಿಕ್ಚರ್ ಹೆಂಗ್ ಅನ್ಕೊಂತಾರೆ ಅದೆಲ್ಲ ಯೋಚನೆ ಮಾಡದೆ ಮಾಡಿದ್ದಕ್ಕೆ ಅದೊಂದು ಫ್ಲೋ ಅಲ್ಲಿ ಬಂದಿದೆ ಈ ಪಿಕ್ಚರ್. ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಈ ತರ ಪಿಕ್ಚರ್ ಮಾಡಕ್ ಆಗಲ್ಲ. ಹುಡುಕ್ತಾ ಇದ್ದೀನಿ. ಥ್ಯಾಂಕ್ ಯು.